ಬಿಗ್ ಬಾಸ್ ಮನೆ ಈಗ ವಿಲನ್ ಮನೆ ಆಗಿದೆ. ವಿಲನ್ ಅವರು ಕಠಿಣ ಟಾಸ್ಕ್ ಅನ್ನು ನೀಡ್ತಾನೆ ಇದ್ದಾರೆ. ಈಗಾಗಲೇ ರಜತ್ ಮತ್ತು ಅಶ್ವಿನಿ ಗೌಡ ಅವರಿಗೆ ವಿಲನ್ ಒಂದು ಚಾಲೆಂಜಿಂಗ್ ಅನ್ನು ನೀಡಿದ್ರು. ಆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಪಾಯಿಂಟ್ ಸಿಗತ್ತೆ. ನಿನ್ನೆ ಕಾವ್ಯ ಅವರಿಗೆ ಕೂದಲಿಗೆ ಬಣ್ಣ ಹಾಕಿಸಿಕೊಂಡ್ರೆ ರಜತ್ ಟ್ಯಾಟು ಹಾಕಿಸಿಕೊಂಡಿದ್ದಾರೆ. ಇದೀಗ ಮಾಳು ಸರದಿ ಹೊಸ ಪ್ರೊಮೋ ಔಟ್ ಆಗಿದೆ. ಇದೀಗ ವಿಲನ್ ಕೊಟ್ಟಿರುವ ಟಾಸ್ಕ್ ನಲ್ಲಿ ತೋರಿಸುವಂತೆ ಹೇರ್ ಸ್ಟೈಲ್ ಮಾಡಿಸಿಕೊಳ್ಳಬೇಕಿದೆ. ಈ ವೇಳೆ ಗಿಲ್ಲಿ ಸಖತ್ ಉರಿಸಿದ್ದಾರೆ. ಮಾಳು ಅವರನ್ನು ನೋಡಿ ಸಖತ್ ಹೊಟ್ಟೆ ಉರಿತಿದೆ ಎನ್ನುತ್ತಿದ್ದಾರೆ. ಮಾಳು ಅವರ ಫೋಟೋ ಏನಾದರೂ ಮುಂಚೆ ನೋಡಿದ್ರೆ ಸತ್ಯ ಒಪ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ. ತುಂಬಾ ಕೂದಲು ಉದ್ದ ಇರೋರು ಕೂಡ ಇದ್ರು ಅಂತ ಧ್ರುವಂತ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆಟದಲ್ಲಿ ಈಗ 73 ದಿನಗಳು ಕಳೆದಿವೆ. ಗಿಲ್ಲಿ ನಟ ಅವರು ಸಖತ್ ಮಿಂಚ್ತಾನೆ ಇದ್ದಾರೆ. ಈ ಬಾರಿ ಅವರೇ ಗೆಲ್ಲುವುದು ಎಂದು ವೀಕ್ಷಕರು ಕೂಡ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ 2 ಗುಂಪಾಗಿದೆ. ಒಂದು ರಜತ್ ಟೀಮ್ನಲ್ಲಿ ಧನುಷ್, ಗಿಲ್ಲಿ, ಕಾವ್ಯ ಹಾಗೂ ರಾಶಿಕಾ ಕಾವ್ಯ ಇದ್ದರೆ ಉಳಿದವರು ಅಶ್ವಿನಿ ಟೀಮ್. ನಿನ್ನೆಯ ಎಪಿಸೋಡ್ನಲ್ಲಿ ರಜತ್ ಅವರು ಟ್ಯಾಟೂವನ್ನು ಹಾಕಿಸಿಕೊಂಡಿದ್ರು. ನಾನು ತರಬೇತಿ ಪಡೆದ ಟ್ಯಾಟೂ ಕಲಾವಿದರಿಂದ ಟ್ಯಾಟೂ ಹಾಕಿಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಬರೆದುಕೊಟ್ಟು ರಜತ್ ಅವರು ಸಹಿ ಮಾಡಿದ್ದಾರೆ. ಬಿಗ್ ಬಾಸ್ ಶೋ ಸ್ಮರಣೀಯವಾಗಿದೆ. ಅದನ್ನು ಈ ಟ್ಯಾಟೂ ಮೂಲಕ ಶಾಶ್ವತವಾಗಿ ಇರಿಸಲು ಅವರು ತೀರ್ಮಾನಿಸಿದರು. ಭುಜದ ಮೇಲೆ ರಜತ್ ಅವರು ಬಿಗ್ ಬಾಸ್ ಟ್ಯಾಟೂ ಲೋಗೋವನ್ನು ಹಾಕಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಈ ವಾರ ರಜತ್, ಗಿಲ್ಲಿ, ಧ್ರುವಂತ್, ರಕ್ಷಿತಾ, ಸ್ಪಂದನ, ಅಶ್ವಿನಿ, ರಾಶಿಕಾ ನಾಮಿನೇಟ್ ಆಗಿದ್ದಾರೆ. ಈ 7 ಮಂದಿ ಪೈಕಿ ಯಾರು ಔಟ್ ಆಗುತ್ತಾರೆ ಎಂದು ಕಾದ್ ನೋಡಬೇಕಿದೆ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.